ಏನು ಇಡೀ ರಾಜ್ಯದ ಜನರ ಚಿತ್ತ ಈಗ ಬಾಗಲಕೋಟೆ ಹಾಗೂ ದಾವಣಗೆರೆ ಉಪಚುನಾವಣೆ ಹತ್ತ ನೆಟ್ಟಿದೆ ಅಂತಾನೆ ಹೇಳ್ಬೋದು. ಇಷ್ಟು ದಿನ ಬಹಿರಂಗ ಪ್ರಚಾರ ಭರ್ಜರಿಯಾಗಿ ನಡೆದಿತ್ತು. ಘಟಾನುಘಟಿ ನಾಯಕರು ಬಂದು ಏನು ತಮ್ಮ ಅಭ್ಯರ್ಥಿಗಳ ಪರವಾಗಿ ಕ್ಯಾಂಪೇನ್ ಮಾಡಿ ಹೋಗಿದ್ದಾರೆ. ಆದರೆ ಇವತ್ತು ಎಲ್ಲ ಅಭ್ಯರ್ಥಿಗಳ ಹಣೆ ಬರಹವನ್ನು ಮತದಾರರು ಬರೆಯುವಂಥ ದಿನ. ಈ ನಿಟ್ಟಿನಲ್ಲಿ ಬೆಳಗ್ಗೆಯಿಂದಲೂ ಕೂಡ ಬಾಗಲಕೋಟೆಯಲ್ಲಿ ತುಂಬ ಉತ್ಸಾಹದಿಂದ ಮತದಾನ ನಡೀತಾ ಇದೆ. ಆ ಒಂದು ದೃಶ್ಯಕ್ಕೆ ಅಂದರೆ ಆ ಒಂದು ವಿಚಾರಕ್ಕೆ ಸಾಕ್ಷಿಯಾದಂಥ ದೃಶ್ಯವನ್ನು ನಾನು ತೋರಿಸ್ತಾ ಇದ್ದೀನಿ. ಇದು ಬಾಗಲಕೋಟೆಯ ಅಂಬೇಡ್ಕರ್ ಅಂದರೆ ನವನಗರದಲ್ಲಿರುವಂಥ ಅಂಬೇಡ್ಕರ್ ಭವನದಲ್ಲಿರುವಂಥ ಒಂದು ಮತಗಟ್ಟೆಯ ದೃಶ್ಯ. ಸಹಜವಾಗಿ ಇದು ಸಖಿ ಪಿಂಕ್ ಮತಗಟ್ಟೆ ಅಂತ ಕರೀತಾರೆ. ಯಾಕಂತಂದರೆ ಆ ಒಂದು ಮಹಿಳೆಯರನ್ನು ಮತ್ತು ಯುವತಿಯರನ್ನ ಹೆಚ್ಚಿನ ಪ್ರಮಾಣದಲ್ಲಿ ಮತದಾನ ಮಾಡೋದಕ್ಕೆ ಉತ್ತೇಜಿಸಲು ಈ ಒಂದು ಪಿಂಕ್ ಮತಗಟ್ಟೆಯನ್ನು ಸರ್ಕಾರ ಪ್ರತಿ ಬಾರಿಯೂ ಕೂಡ ಚುನಾವಣೆ ಬಂದಂಥ ಸಂದರ್ಭದಲ್ಲಿ ಆರಂಭ ಮಾಡುತ್ತೆ. ಅದೇ ರೀತಿ ಈಗಲೂ ಕೂಡ ಈ ಒಂದು ಉಪಚುನಾವಣೆಯಲ್ಲೂ ಕೂಡ ಪಿಂಕ್ ಮತಗಟ್ಟೆಯನ್ನು ಸ್ಥಾಪನೆ ಮಾಡಿರುವಂಥದ್ದು. ಈಗಾಗಲೇ ಭಾರಿ ಪ್ರಮಾಣದಲ್ಲಿ ಬಂದು ಏನು ವಿದ್ಯಾರ್ಥಿಯರು ಹೆಚ್ಚಾಗಿ ಬಂದು ಇಲ್ಲಿ ಮತದಾನ ಮಾಡ್ತಾ ಇದ್ದಾರೆ. ಇದು ಮತಗಟ್ಟೆಯ ಸಂಖ್ಯೆ 195. ಈ ಸಂಖ್ಯೆಯಲ್ಲಿ ಸುಮಾರು ಒಂದು 1094 ಮತಗಳಿರುವಂಥದ್ದು. ಅದರಲ್ಲಿ 700ಕ್ಕೂ ಅಧಿಕ ಮತಗಳು ಏನು ಮಹಿಳೆಯರದ್ದೇ ಇದೆ. ಅದರಲ್ಲಿ ಹೆಚ್ಚಿನ ಮತಗಳು ವಿದ್ಯಾರ್ಥಿನಿಯರದಾಗಿದೆ ಅಂತಲೇ ಹೇಳ್ಬೋದು. ಆ ನಿಟ್ಟಿನಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ವಿದ್ಯಾರ್ಥಿನಿಯರ ಸಮೂಹ ಬಂದು ಇಲ್ಲಿ ಸಾಲಾಗಿ ನಿಂತು ಸರತಿ ಸಾಲಲ್ಲಿ ಬಂದು ತಮ್ಮ ಹಕ್ಕನ್ನು ಚಲಾಯಿಸ್ತಾ ಇರುವಂಥದ್ದು. ವಿವಿಧ ಕಾಲೇಜಿನ ವಿದ್ಯಾರ್ಥಿಗಳು, ವಿವಿಧ ವಿಭಾಗದಲ್ಲಿ ಅಧ್ಯಯನ ಮಾಡ್ತಾ ಇರುವಂಥ ವಿದ್ಯಾರ್ಥಿನಿಯರು ಬಂದು ಇಲ್ಲಿ ಬೆಳಗ್ಗೆಯಿಂದಲೂ ಕೂಡ ಸರತಿ ಸಾಲಿನಲ್ಲಿ ಬಂದು ಪಾಳೆ ಹಚ್ಚಿ ತಮ್ಮ ಹಕ್ಕನ್ನು ಚಲಾಯಿಸೋಕ್ಕೆ ಮುಂದಾಗಿರುವಂಥ ದೃಶ್ಯ ಇಲ್ಲಿ ಕಂಡು ಬರ್ತಾ ಇದೆ. ಒಂದು ವಿಚಾರ ಅಂತಂತಂದರೆ ವಿದ್ಯಾರ್ಥಿನಿಯರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೇಳೋದಾದರೆ ಕಾಲೇಜಿನ ಅಂದರೆ ಬಸವೇಶ್ವರ ವೀರಶೈವ ವಿದ್ಯಾವರ್ಧಕ ಸಂಘ ಏನಿದೆ, ಆ ಒಂದು ಸಂಘದಲ್ಲಿನ ವಿದ್ಯಾರ್ಥಿಗಳಿಗೆ ಇತ್ತೀಚೆಗೆ ಒಂದು ಪ್ರಚಾರದ ಸಂದರ್ಭದಲ್ಲಿ ಸ್ವಲ್ಪ ಮಟ್ಟಿಗೆ ಕಿರಿಕಾಗಿತ್ತು. ಯಾಕಂದರೆ NSUI ಕಾರ್ಯಕರ್ತರು ಕುಮಾರೇಶ್ವರ ಕ್ಯಾಂಪಸ್ ಒಳಗಡೆನೆ ಹೋಗಿ ಅಲ್ಲಿರುವಂಥ ವಿದ್ಯಾರ್ಥಿಗಳಿಗೆ ಬೆದರಿಕೆ ಹಾಕುವಂಥ ಕೆಲಸ ಮಾಡಿದರು. ವೀರಣ್ಣ ಚರಂತಿಮಠ ಅವರ ಒಂದು ಭಾವಚಿತ್ರ ಇರುವಂಥ ಕರಪತ್ರವನ್ನು ಹಂಚಿ ನೀವು ಯಾವುದೇ ಕಾರಣಕ್ಕೂ BJPಗೆ ಓಟ್ ಹಾಕಿದರೆ ನಿಮ್ಮನ್ನು ಅರೆಸ್ಟ್ ಮಾಡಿಸ್ತಾರೆ, ಜೈಲಿಗೆ ಕಳಿಸ್ತಾರೆ ಮತ್ತು BJP ನಿಮ್ಮ ಭವಿಷ್ಯವನ್ನು ಕೊಲ್ಯಾಪ್ಸ್ ಮಾಡುತ್ತೆ ಅಂತ ಹೇಳಿಕೊಂಡು ಯಾವುದೇ ಕಾರಣಕ್ಕೂ BJPಯವರ ಮೇಲೆ ಒತ್ತಡ ಹಾಕಿದರೆ ನೀವು ಒತ್ತಡಕ್ಕೆ ಮಣಿದು BJPಗೆ ಓಟ್ ಹಾಕಬೇಡಿ ಅನ್ನೋ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಲ್ಲಿ ಹೋಗಿ ಕರಪತ್ರ ಹಂಚೋಕೆ ಮುಂದಾಗಿರ್ತಾರೆ. ಅಂತಹ ಸಂದರ್ಭದಲ್ಲಿ ಸಾಕಷ್ಟು ವಾಗ್ವಾದಾಗಿ ಗಲಾಟೆಗಳಾಗಿ ಆ ಒಂದು ವಿಚಾರ ಪೊಲೀಸ್ ಠಾಣೆ ಮೆಟ್ಟಿಲುವರೆಗೂ ಕೂಡ ಹೋಗಿರುತ್ತೆ. ಇದರಿಂದ ಹಿನ್ನೆಲೆಯಲ್ಲಿ ಎಲ್ಲೋ ಒಂದು ಕಡೆ ವಿದ್ಯಾರ್ಥಿನಿಯರು ಓಟ್ ಹಾಕೋಕ್ಕೆ ಬರೋಕ್ಕೆ ಭಯ ಪಡುವಂಥ ವಾತಾವರಣ ಇತ್ತು. ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾರಿಗೂ ಕೂಡ ಭಯವಾದ ವಾತಾವರಣ ನಿರ್ಮಾಣ ಆಗಬಾರ್ದಂತಂದು ಹೆಚ್ಚಿನ ಭದ್ರತೆಯನ್ನು ಕೂಡ ಕಲ್ಪಿಸುವ ಮೂಲಕ ಬಂದಂಥ ಪ್ರತಿಯೊಂದು ವಿದ್ಯಾರ್ಥಿನಿಯರು ಕೂಡ ಯಾವುದೇ ರೀತಿ ನಿರ್ಭೀತಿಯಿಂದ ಮತದಾನ ಮಾಡೋಕ್ಕೆ ಅವಕಾಶ ಮಾಡಿಕೊಟ್ಟಿರುವಂಥದ್ದು. ಈ ಒಂದು ಮತಗಟ್ಟೆ ಸಖಿ ಮತಗಟ್ಟೆಯಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ವಿದ್ಯಾರ್ಥಿನಿಯರೇ ಕಂಡು ಬರ್ತಾ ಇರುವಂಥದ್ದು ದೃಶ್ಯದಲ್ಲಿ ತೋರಿಸ್ತಾ ಇದ್ದೀವಿ. ಸಾಲು ವಿದ್ಯಾರ್ಥಿನಿಯರು. ಅದರ ಜೊತೆಗೆ ಭದ್ರತಾ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೇಳೋದಾದರೆ ಯಾಕಂದರೆ ಮೊನ್ನೆ ಒಂದು ನಡೆದಂಥ ಘಟನೆಯಿಂದ ಕೆಲವೊಂದಿಷ್ಟು ವಿದ್ಯಾರ್ಥಿನಿಗೆ ಎಲ್ಲೋ ಒಂದು ಕಡೆ ಅಳುಕು ಕಾಡ್ತಾ ಇತ್ತು. ಯಾಕಂತಂದರೆ NSUI ಕಾರ್ಯಕರ್ತರು ಒಳಗಡೆ ಹೋಗಿ ಆ ಒಂದು ಗಲಾಟೆ ಮಾಡಿರೋದ್ರಿಂದ ಸ್ವಲ್ಪ ಮಟ್ಟಿಗೆ ಗೊಂದಲದ ವಾತಾವರಣ ನಿರ್ಮಾಣವಾಗಿತ್ತು. ಆ ಒಂದು ಉದ್ದೇಶಕ್ಕೆ ಯಾವುದೇ ವಿದ್ಯಾರ್ಥಿನಿಯರು ಭಯ ಪಡಬಾರ್ದು, ನಿರ್ಭೀತಿಯಿಂದ ಮತದಾನ ಮಾಡಬೇಕು ಅನ್ನೋ ಒಂದು ಉದ್ದೇಶಕ್ಕೆ ಸ್ಥಳದಲ್ಲಿ ಪೊಲೀಸರು ಬೀಡು ಬಿಟ್ಟಿದ್ದಾರೆ, ಬಾಗಲಕೋಟೆ ಪೊಲೀಸರು. ಅದರ ಜೊತೆಗೆ ವಿವಿಧ ಅರೆ ಸೇನಾ ಪಡೆಯ ತುಕಡಿಗಳನ್ನು ಕೂಡ ನಾವು ಕಾಣ್ತಾ ಇರ್ಬೋದು. ಇಲ್ಲಿ CAPF ಬಟಾಲಿಯನ್ ಪಡೆ ಏನಿದೆ ಅದು ಕೂಡ ಇಲ್ಲಿ ಬೀಡು ಬಿಟ್ಟಿರುವಂಥದ್ದು. ಯಾರಿಗೂ ಕೂಡ ಒತ್ತಡವನ್ನು ಹಾಕಬಾರ್ದು, ವಿದ್ಯಾರ್ಥಿನಿಯರ ಮೇಲೆ ಪ್ರಭಾವವನ್ನು ಬೀರಬಾರ್ದು ಅನ್ನೋ ಉದ್ದೇಶಕ್ಕೆ ಹೆಚ್ಚಿನ ಪೊಲೀಸ್ ಪಡೆಯನ್ನು ಬಿಗಿ ಭದ್ರತೆಗೆ ಇಲ್ಲಿ ನಿಯೋಜನೆ ಮಾಡಿರುವಂಥ ದೃಶ್ಯ ಕಂಡು ಬರ್ತಾ ಇದೆ. ಒಟ್ಟಿನಲ್ಲಿ ಹೇಳಬೇಕಂದ್ರೆ ಅಂಬೇಡ್ಕರ್ ಭವನದಲ್ಲಿರುವಂಥ 195ನೇ ಪಿಂಕ್ ಮತಗಟ್ಟೆ ಹೆಸರೇ ಸೂಚಿಸುವಂತೆ ಸಖಿ ಮತಗಟ್ಟೆ ಹೆಚ್ಚಿನ ಸಂಖ್ಯೆಯಲ್ಲಿ ಮಹಿಳೆಯರು ಮತ್ತು ವಿದ್ಯಾರ್ಥಿನಿಯರು ಬಂದು ತಮ್ಮ ಹಕ್ಕನ್ನು ಚಲಾಯಿಸ್ತಾ ಇದ್ದಾರೆ. ಬಿಸಿಲು ಅಂದರೂ ಕೂಡ ಅದನ್ನು ಲೆಕ್ಕಿಸದೆ ತಮ್ಮ ಹಕ್ಕನ್ನು ಚಲಾಯಿಸುವಂತಹ ಕೆಲಸಕ್ಕೆ ಮುಂದಾಗಿರುವಂಥದ್ದು ತುಂಬಾ ಮೆಚ್ಚುವಂತಹ ಸಂಗತಿ. ಕ್ಯಾಮ್ರಾಮನ್ ಬಾಪು ಜೊತೆ ರವಿ ಮೂಕಿ, TV9 ಬಾಗಲಕೋಟೆ.